ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಮಲ್ಲಪ್ಪ ಅಥವಾ ಎಂ.ಐ. ಜೋತಾವಾರ್. ನಿಮಗೆ ರಾಜ್ಯದ ಸುದ್ದಿಗಳಿಗಾಗಿ ಸ್ವಾಗತ. ಈ ಒಂದು ಸಂದರ್ಭದಲ್ಲಿ ಮಂಗನ ಕಾಯಿಲೆ ಬಗ್ಗೆ ನೀವು ಕೇಳಿರ್ಬೋದು. ಅದಕ್ಕೆ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರೀತಾರೆ ಕೂಡ. ಇದು ಮಲೆನಾಡಿನಲ್ಲಿ ಬಹಳ ಪ್ರಭಾವಿಯಾದಂಥ ರೋಗ. ಮಂಗನ ಕಾಯಿಲೆ ಬಂತಂದರೆ ಇದು ಜೀವವನ್ನು ತೆಗೆದುಕೊಂಡು ಹೋಗಲಾರದು, ಬಿಡಲಾರದು ಅನ್ನುವಂಥ ಭಯ ಅಲ್ಲಿ ಜನರಿಗೆ ಸಾಕಷ್ಟು ಅದ. ಹೀಗಾಗಿ ಈ ಒಂದು ಮಂಗನ ಕಾಯಿಲೆಗೆ ಈಗಾಗಲೇ ಇಬ್ಬರು ಬಲಿಯಾಗಿದ್ದಾರೆ. ಅವರು ವಿಶೇಷವಾಗಿ ಶಿವಮೊಗ್ಗದ ಅನನ್ಯ 18 ವರ್ಷ, ಚಿಕ್ಕಮಗಳೂರಿನ ಕೃಷಿಕ ಸುಬ್ಬಯ್ಯ ಗೌಡ 79 ವಯಸ್ಸು. ಇವರು ಈ ಒಂದು ಮಂಗನ ಕಾಯಿಲೆ ಬಲಿಯಾಗಿದ್ದರಿಂದಾಗಿ ಇದನ್ನು ನೋಡಿದಂಥ, ಇದನ್ನು ಕೇಳಿದಂಥ, ಇದನ್ನು ವಿಮರ್ಶಿಸಿದಂಥ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಜೋರ್ದಾರಾಗಿ ಈ ಒಂದು ಸರ್ಕಾರದ ಮೇಲೆ ದಾಳಿ ನಡೆಸಿದ್ದಾರೆ. ಈ ಸರ್ಕಾರಕ್ಕೆ ಮನುಷ್ಯರ ಬಗ್ಗೆ ಗಮನ ಇಲ್ಲ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಇದು ತಪ್ಪು ಮಾಡಿದ. ಇದು ಮೊದಲೇ 2 ತಿಂಗಳು ಬಿಫೋರ್, ಅಂದರೆ ಮೊದಲೇ ಈ ಒಂದು ಅಲರ್ಟ್ ಆಗಿದ್ದರೆ ನಿಶ್ಚಿತವಾಗಿಯೂ ಈ ಮಂಗನ ಕಾಯಿಲೆಗೆ ಈ ಜನ ಬಲಿ ಆಗ್ತಾ ಇರಲಿಲ್ಲ. ವಿಶೇಷವಾಗಿ ಮಲೆನಾಡಿನಲ್ಲಿ, ಅದರಲ್ಲೂ ಶಿವಮೊಗ್ಗ ಅದು ಬಹಳ ಕೇಂದ್ರ ಸ್ಥಳ ಮಲೆನಾಡೆಂದು. ಅಲ್ಲಿ ಭಾಳಷ್ಟು ಮಂಗನ ಕಾಯಿಲೆಗೆ ಬಲಿಯಾಗುವಂಥ ಸಂದರ್ಭಗಳು ಭಾಳಷ್ಟು ಜನರಿಗೆ ಬರ್ತಾ ಇದ್ದಾವೆ. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲದೆ ಸರ್ಕಾರ ಗಮನ ಕೊಡಲಾರದ ಅನೇಕರು ತಮ್ಮ ಜೀವಗಳನ್ನು ಕಳೆದುಕೊಂಡಂಥದ್ದು. ಇದು ಇವತ್ತಿನದಲ್ಲ, ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ಮೇಲೆ ಬರುವಂಥದ್ದು. ಆದರೆ ಈಗ ನಮ್ಮ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂತ ಕೂಡ ಅದ್ರ ಬಗ್ಗೆ ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡಲೇಬೇಕು. ಯಾಕೆಂದರೆ ಅವರು ವಿರೋಧ ಪಕ್ಷದ ನಾಯಕರು. ವಿರೋಧದ ಜೊತೆಯಲ್ಲಿ ಸರ್ಕಾರವನ್ನು ಎಚ್ಚರಿಸೋದು ಅವ್ರ ಕರ್ತವ್ಯ ಹೌದು. ಅದಕ್ಕೆ ಇದನ್ನು ನಾವು ಒಂದು 2 ತಿಂಗಳು ನವಂಬರ್ದಲ್ಲಿ ಎಚ್ಚರಗೊಂಡು ಇದರ ಬಗ್ಗೆ ಪ್ರಿಕಾಷನ್ ಆಗಿ ಅಂತಂದ್ರೆ ಮೊದಲ ಒಂದು ಏನಪ್ಪ ಅಂತಂದ್ರೆ ಅದ್ರ ವ್ಯವಸ್ಥೆ ಮಾಡಿದರೆ ಇವತ್ತು ಮಂಗನ ಕಾಯಿಲೆಗೆ ಬಲಿಯಾಗುವಂಥ ಸ್ಥಿತಿ ಬರ್ತಿರಲಿಲ್ಲ ಅನ್ನೋದು ಸ್ಪಷ್ಟ ಅಭಿಪ್ರಾಯ ಆಗ್ಯದ. ಮತ್ತು ಅದರಲ್ಲೂ ಅವರ ಭಾಗದಲ್ಲಿ ವಿಶೇಷವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೇಳ ಮೇಲೆ ಸಾಕಷ್ಟು ಆಗಿದೆ. ಅಂದರೆ ಗುಂಡೂರಾಯರ ಮೇಲೆ ಒಂದು ಸ್ವಲ್ಪ ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಕಾರಣ ಅದು ಇಲ್ಲಂತಲ್ಲ. ಯಾಕಂದರೆ ಯಾರೋ ಒಂದು ಜೀವ ಆಗಲಿ ಅಥವಾ ಸಣ್ಣ ಜೀವ ಆಗಲಿ ದೊಡ್ಡ ಜೀವ ಆಗಲಿ ಜೀವ ಬಲಿಯಾಗಿದ್ದು ಅದು ತಪ್ಪನ. ಅದು ಅದರಲ್ಲೂ ಸರ್ಕಾರದ ಒಂದು ಅವಗಣನೆಯಿಂದ ಅಥವಾ ಅದರ ಬಗ್ಗೆ ಕಾಳಜಿ ಮಾಡಲಾರದಿಂದಾಗಿದ್ದಂತೆ ಇನ್ನೂ ಅಪರಾಧ ಆಹಾರದಂಥದ್ದು. ಆದರೆ ಇದು ವಿಶೇಷವಾಗಿ ಈ ಮಂಗನ ಕಾಯಿಲೆ ಈಗಾಗಲೇ ನಿಮಗೆ ಹೇಳಿದಂಗೆ ಮಲೆನಾಡಲ್ಲೇ ಹೆಚ್ಚು ಕಂಡು ಬರ್ತದೆ. ಅದರಲ್ಲೂ ಮುಖ್ಯವಾಗಿ ಶಿವಮೊಗ್ಗ ಅಂತ ಹೇಳಿದ್ದೆ ನಿಮಗೆ. ನಂತರ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಮತ್ತು ಬೆಳಗಾವಿ ಕೆಲವು ಭಾಗ. ಯಾಕೆಂದರೆ ಬೆಳಗಾವಿನೂ ಕೆಲವು ಭಾಗದಲ್ಲಿ ಮಲೆನಾಡನ್ನು ಹೊಂದಿದೆ. ಮಲೆನಾಡು ಇರೋದ್ರಿಂದಾಗಿ ಅಲ್ಲಿ ಸಹಜವಾಗಿ ಅದಕ್ಕೆ ಸಂಬಂಧಿಸಿದಂಥ ರೋಗಾಣುಗಳು ಅಥವಾ ಸೊಳ್ಳೆಗಳು ಇನ್ನುಳಿದವುಗಳು ಇರೋದರಿಂದ ಮಂಗನ ಕಾಯಿಲೆ ಅನ್ನುವಂಥದ್ದು ಜನರಲ್ಲಿ ಕಾಣಿಸ್ಕೊಳ್ತದೆ, ಹಬ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ಇದಕ್ಕೊಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಸರ್ಕಾರ ಕಂಡುಕೊಳ್ಬೇಕಾಗ್ಯದ. ಯಾಕೆಂದರೆ ರೋಗ ಅಂತ ನಿರಂತರ ಇರೋದನ್ನು, ರೋಗ ಮನುಷ್ಯ ಇದ್ದರೆ ರೋಗ ಇರೋದನ್ನು, ಆದರೆ ಆ ರೋಗಕ್ಕೆ ಪರಿಹಾರ ಹುಡುಕೋದು, ಅಲರ್ಟ್ ಆಗೋದು ಸರ್ಕಾರದ ಮುಖ್ಯ ಕರ್ತವ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಆರ್ ಅಶೋಕ್ ಅವರು ಸರ್ಕಾರವನ್ನು ಎಚ್ಚರಿಸಿದ್ದು ಒಂದು ಬಹಳ ಪ್ರಮುಖವಾದ ವಿಷಯ. ಅದಕ್ಕೆ ಸರ್ಕಾರ ಸಹಿತ ಸ್ಪಂದಿಸಬೇಕಾಗ್ಯದ. ಜೊತೆಗೆ ಸರ್ಕಾರ ಇನ್ನೂ ಅನೇಕ ಈ ದಿಶೆಯಲ್ಲಿ ಜನರಿಗೆ ಸಂಪರ್ಕ ಮಾಡಿ ಆ ಭಾಗದ ಒಂದು ನಮ್ಮ ಆರೋಗ್ಯ ಇಲಾಖೆಯು ಸಹಿತ ಅಲರ್ಟ್ ಮಾಡಿ ಪ್ರತಿಯೊಂದು ಕುಟುಂಬದ ಬಗ್ಗೆ ಕಾಳಜಿ ವಹಿಸುವಂಥ ಕೆಲಸ ಮಾಡಿದರೆ ಭಾಳ ಉತ್ತಮ ಅನ್ನುವಂಥ ಅಲ್ಲಿ ಜನರ ಅಭಿಪ್ರಾಯ. ಯಾಕಂದ್ರೆ ಇದನ್ನು ನೀವು ಅನುಭವಿಸೋರು. ನಾವು ಟೀಕೆ ಮಾಡ್ಬೋದು, ಮತ್ತು ನಾವು ಹೇಳ್ಬೋದು, ಮಾಡ್ಬೋದು. ಅದು ಅನುಭವಿಸೋರು ಯಾರು? ಜನಸಾಮಾನ್ಯರು. ಜನಸಾಮಾನ್ಯರು ಈ ಒಂದು ಇಂಥ ಕಾಯಿಲೆಗಳಿಂದ, ಅದರಲ್ಲೂ ಸಾಮಾನ್ಯವಾಗಿ ಸರ್ಕಾರದ ಜವಾಬ್ದಾರಿ ಇರುವಂಥ ಕಾಯಿಲೆಗಳನ್ನು ಹೇಳಬೇಕಾಗ್ಯದ. ಯಾಕಂದರೆ ನೆಗಡಿ ಗೀಡಿ ಅಂತ ಸಣ್ಣ ಸಣ್ಣ ಒಂದು ಏನಪ್ಪ ಅಂತಂದ್ರೆ ಚಿಕ್ಕ ಚಿಕ್ಕ ರೋಗಗಳಿಗೆ ಯಾರು ಅಂಜುವಂಥ ಕಾರಣ ಇಲ್ಲ. ಬಟ್ ಇದು ಸ್ವಲ್ಪ ಮಂಗನ ಕಾಯಿಲೆ ವಿಶೇಷವಾಗಿ ಮಲೆನಾಡಿನಲ್ಲಿ ಹಬ್ಬುವುದರಿಂದಾಗಿ ಅದರ ಬಗ್ಗೆ ನಾವು ಎಲ್ಲರೂ ಏನಪ್ಪ ಅಂದರೆ ಎಚ್ಚರಿಕೆ, ಅದನ್ನು ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಮತ್ತು ಈಗಾಗಲೇ ಅಲ್ಲಿ ಜನ ಭಾಳಷ್ಟು ಆತಂಕ ಪಡ್ತಾ ಇದ್ದಾರೆ. ಯಾಕಂದರೆ ಅದು ಈಗ ನಿಮಗೆ ಹೇಳಿದಂಗೆ ಈ ಒಂದು ಶಿವಮೊಗ್ಗದಲ್ಲಾಯ್ತು, ಉತ್ತರ ಕನ್ನಡದಲ್ಲಾಯ್ತು, ದಕ್ಷಿಣ ಕನ್ನಡದಲ್ಲಾಯ್ತು, ಚಿಕ್ಕಮಗಳೂರು, ಉಡುಪಿ, ಬೆಳಗಾವಿಗಳಲ್ಲಿ ಇದು ಹರಡ್ತಾ ಇದೆ ದಿನಕ್ಕಾಗಿ. ಇದರ ಬಗ್ಗೆ ಇನ್ನಷ್ಟು ಕಾಳಜಿ ವಹಿಸಲಿ ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ಆರ್ ಅಶೋಕ್ ಅವರು ಎಚ್ಚರಗೊಳಿಸಿದ್ದಾರೆ. ಇದಕ್ಕೆ ಸರ್ಕಾರ ಸಹಿತ ಜಲ್ದಿ ಅದು ಎಷ್ಟು ಸಾಧ್ಯದೋ ಅಷ್ಟು ಅರ್ಲಿ ಸ್ಪಂದಿಸಲಿ. ಮತ್ತು ಆ ರೋಗಿಗಳಿಗೆ ಒಂದು ಪರಿಹಾರನ, ಔಷಧಿ ರೂಪದ ಪರಿಹಾರಗಳನ್ನು ಕೊಡುವಂತಾಗಲಿ ಅನ್ನೋದು ನಮ್ಮದು ಒತ್ತಾಯ. ಅದನ್ನು ಮಾಡ್ಬೋದು ಈ ನಮ್ಮ ಗುಂಡೂರಾಯರು, ಈ ನಮ್ಮ ದಿನೇಶ್ ಗುಂಡೂರಾವ್ರವರು ಅದನ್ನು ಆದಷ್ಟು ಶೀಘ್ರ ಮಾಡಲಿ. ಮತ್ತು ಇಲ್ಲಿಯ ಮಂಗನ ಕಾಯಿಲೆಗೆ ಒಂದು ಶಾಶ್ವತ ಪರಿಹಾರ ಹುಡುಕಲಿ ಅಂತ ಅಲ್ಲಿ ಜನರ ಅಭಿಪ್ರಾಯ ಅಂತ ಹೇಳ್ತಾ, ಇದು ಇವತ್ತಿನ ರಾಜ್ಯದ ಸುದ್ದಿ ಅಥವಾ ಮಾತಾಗಿತ್ತು. ನೋಡ್ತಾ ಇರಿ ಹೇ ಸೀತಾರಾಮ್ ನಿರಂತರವಾಗಿ. ಇದು ನಿಮಗೆ ನಿರಂತರ ಸುದ್ದಿಗಳನ್ನು ಒದಗಿಸುವಂಥ, ಹೊಸ ಹೊಸ ವಿಚಾರ ತಿಳಿಸುವಂಥ ಒಂದು ಚಾನಲ್ ಆಗಿದ್ದು, ಇದಕ್ಕೆ ನೀವು ಸ್ಪಂದನೆ ಕೊಡ್ರಿ ಮತ್ತು ಇದರ ಏನಪ್ಪ ಅಂದ್ರೆ ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ಇದು ಸತ್ಯದ ಕೈಗಿರಲಿ. ಹೇ ಸೀತಾರಾಮ್.